ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಹಾಗೆ ಬೆಳಗ್ಗೆ ಅಂದರೆ ಇವತ್ತು 9:30ಕ್ಕೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತು ನಿಮಗೆ ನಿಮ್ಮ ಮನಸ್ಸಲ್ಲಿ ಕೆಲವೊಬ್ಬರು ಮನಸ್ಸಲ್ಲಿ ಅಂದ್ಕೊತಾ ಇದ್ದೀರಾ, ಇವರು ಶ್ರಾವಣ ಏನಕ್ಕೆ ಪಾಲನೆ ಮಾಡಲ್ಲ ಅಂತ ಕೆಲವೊಬ್ರು ಕೇಳಿದ್ದಾರೆ. ಹಾಗೆ ಅವ್ರ ಡೌಟು ಕ್ಲಿಯರ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಇರುತ್ತೆ. ಮುಂದೆ ಹೇಳ್ತೀನಿ, ಇವಾಗ ಹೇಳೋದಿಲ್ಲ. ಇವಾಗ ಏನಕ್ಕೆ ಹೇಳಲ್ಲ ಅಂದರೆ ಅದಕ್ಕೂ ಒಂದು ಟೈಮ್ ತೊಗೊಂಡು ಕೂಡಬೇಕಾಗುತ್ತೆ. ಇವಾಗ ಬೆಳಗ್ಗೆ ಅಲ್ವಾ ಫ್ರೆಂಡ್ಸ್, ಹಾಗಾಗಿ ಹೇಳೋದಿಲ್ಲ. ಮುಂದೆ ಇವತ್ತು ಏನೇನೆಲ್ಲ ನಡೆಯುತ್ತೆ ಪ್ರತಿಯೊಂದು ಶೇರ್ ಮಾಡ್ತೀನಿ. ಹಾಗೆ ಹೊಸದಾಗಿ ನೋಡೋರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅವಳು ಹೋಮ್ವರ್ಕ್ ಮಾಡ್ಕೊತಾ ಇದ್ದಾಳೆ. ತುಂಬ ಜನರ ಮನಸ್ಸಲ್ಲಿ ಇದೆ, ಶ್ರಾವಣ ಇದೆ ಏನ್ರಿ ನೀವು ನಾನ್ ವೆಜ್ ತಿಂತೀರಾ ಅಂತ ತುಂಬ ಜನರು ಕೇಳಿದ್ದಾರೆ. ಅದಕ್ಕೆ ನಾನು ಉತ್ತರ ಕೊಡಬೇಕಿತ್ತು, ಆವಾಗಲೇ ಸ್ಟಾರ್ಟ್ ಆಗಿಂದು ಮಾರನೇ ದಿವಸನೇ ಕೊಡಬೇಕಿತ್ತು. ಆದರೆ ನಾನು ಕೊಟ್ಟಿಲ್ಲ. ತುಂಬ ಜನ ಏನು ಕೇಳಿಲ್ಲ, ಒಬ್ರಿಬ್ರು ಕೇಳಿದ್ರು ಇವಾಗ ತುಂಬ ಜನರ ಕ್ವಶನ್ ಅದೇ ಇದೆ. ಹಾಗಾಗಿ ಅದಕ್ಕೆ ಉತ್ತರ ಕೊಡೋಣ. ಏನಕ್ಕಂದರೆ ತುಂಬ ಜನ ಈ ಥರ ಅಂದ್ಕೊತಾರೆ, ಶ್ರಾವಣ ಇದ್ರೂ ಇವ್ರು ಏನಪ್ಪ ಈ ಥರ ಒಬ್ಬರದಿಂದ ಒಬ್ಬರು ಹರಡಿ ಅದು ಬೇರೆನೇ ಆಗೋಗ್ಬಿಡುತ್ತೆ. ಅದಕ್ಕಾಗಿ ಅದರದ್ದು ನಿಮಗೆ ಮನಸ್ಸಲ್ಲಿ ಏನಿದೆಯಲ್ಲ ಅದು ಕ್ಲಿಯರ್ ಮಾಡಿಬಿಡ್ತೀನಿ. ಏನಕ್ಕೆ ಪಾಲನೆ ಮಾಡಲ್ಲ ಅನ್ನೋದು ಹೇಳ್ತೀನಿ, ನಾನು ಖಂಡಿತ ಹೇಳ್ತೀನಿ. ಇವಾಗ ಇನ್ನೂ ಏನಾಗಿಲ್ಲ ಫ್ರೆಂಡ್ಸ್, ಜಸ್ಟ್ ಟೀ ಕುಡ್ತೀವಿ ಅಷ್ಟೇ, ಏನೂ ಆಗಿಲ್ಲ. ಇನ್ನೂ ಎಲ್ಲ ಕೆಲಸ ಹಾಗೇ ಇದೆ. ಏನೇನೆಲ್ಲ ನಡೆಯುತ್ತೆ ಅದೆಲ್ಲ ಶೇರ್ ಮಾಡ್ತೀನಿ. ಇವತ್ತು ನಿನ್ನೆ ನೈಟ್ ಪಾಲಕ್ಸ್ ಮಾಡಿದ್ದೆ ಫ್ರೆಂಡ್ಸ್, ಅದು ಹಾಗೇ ಇದೆ. ಒಂದು ಟೈಮಿಗೆ ಆಗುತ್ತೆ, ಸ್ವಲ್ಪ ಲೇಟಾಗಿ ಅಡುಗೆ ಮಾಡ್ತೀನಿ. ಇವತ್ತು ಮಾರ್ಕೆಟ್ ಫ್ರೆಂಡ್ಸ್, ನಿನ್ನೆ ಬ್ಲಾಗ್ ಮಾಡಲಿಕ್ಕೆ ಆಗಿಲ್ಲ. ನಿನ್ನೆ ನನಗೆ ಶೂಟ್ ಮಾಡಲಿಕ್ಕೆ ಆಗಿಲ್ಲ. ಇವತ್ತು ಸಂಡೇ ಬ್ಲಾಗ್ ಆಗಿರುತ್ತೆ ಇದು. ಓಕೆನಾ ಫ್ರೆಂಡ್ಸ್, ನಿಮ್ಮ ಮನಸ್ಸಲ್ಲಿಂದ ಅದು ಶ್ರಾವಣ ಏನಕ್ಕೆ ಪಾಲನೆ ಮಾಡಲ್ಲ ಅದು ಕ್ಲಿಯರ್ ಮಾಡ್ತೀನಿ ನಾನು. ಓಕೆನಾ, ಹೋಮ್ವರ್ಕ್ ಮಾಡ್ಕೊತಾ ಇದ್ದಾರೆ. ಬನ್ನಿ, ಏನೇನೆಲ್ಲ ನಡೆಯುತ್ತೆ ಪ್ರತಿಯೊಂದು ಶೇರ್ ಮಾಡ್ತೀನಿ. ಹಾಗೆ ಕಮೆಂಟ್ ಮೂಲಕ ಇವಾಗ ಇತ್ತೀಚೆಗೆ ಸ್ವಲ್ಪ ದಿವಸ ಆಯಿತು ಬ್ಲಾಗು ಅಷ್ಟಕ್ಕಷ್ಟೇ ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನನ್ನ ಧ್ವನಿ ಸ್ವಲ್ಪ ಚೇಂಜ್ ಆಗಿದೆ ಏನೋ ಅನ್ಕೋಬೇಡಿ ಫ್ರೆಂಡ್ಸ್. ಏನಕ್ಕಂದರೆ ಸ್ವಲ್ಪ ಕೇಳಬೇಡಿ, ಏನೋ ಗೊತ್ತಿಲ್ಲ, ಏನಕ್ಕೆ ಚೇಂಜ್ ಆಗಿದೆ ಅಂತ ಗೊತ್ತಿಲ್ಲ. ನನಗನ್ಸೋ ಪ್ರಕಾರ ಶೀತ ಆಗಿದೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಸ್ವಲ್ಪ ನೋವಾಗ್ತಾಯಿದೆ, ಒಂದು ರೀತಿ ಶೀತ ಆಗಬಹುದು ಅಂತ ಅನ್ನಿಸ್ತಾ ಇದೆ. ಇನ್ನೂ ಕೆಲಸ ಆಗಿದೆ ಫ್ರೆಂಡ್ಸ್. ಇವಳಂತೂ ಹೋಮ್ವರ್ಕ್ ಮಾಡ್ಕೊತಾ ಇದ್ದಾಳೆ. ನೀರಿಡ್ಬೇಕು ಇವಾಗ. ಪಾತ್ರೆ ಎಲ್ಲ ಹಾಗೇ ಇದ್ದಾವೆ, ಏನೋ ಬೆಳಗಿಲ್ಲ. ಓನ್ಲಿ ಎದ್ದಿದ್ವಿ, ಕಸ ಹೊಡೆದು ಟೀ ಮಾಡ್ಕೊಂಡು ಕುಡಿದು ಕೂತಿದ್ವಿ. ಇನ್ನೂ ಅಲ್ಲಿ ನಮ್ಮ ಕನ್ನಡಿಯಲ್ಲಿ ಕಾಣಿಸ್ತಿರ್ಬೋದು. ಅವಳು ಹೋಮ್ವರ್ಕ್ ಮಾಡ್ಕೊತಾ ಇದ್ದಾಳೆ. ಇವಾಗ ನೀರಿಟ್ಟು ಕಸ ಎಲ್ಲ ಹೊಡೆದಿದ್ದೀನಿ. ಇವಾಗ ಸ್ನಾನ ಮುಗಿಸಿ ಮಾರ್ಕೆಟ್ಗೆ ಹೋಗಿ ಬಂದುಬಿಟ್ಟು ಅಡುಗೆ ಮಾಡಬೇಕು. ಪಾತ್ರೆಗಳು ನೋಡಿ ಹಾಗೆ ಇದ್ದಾವೆ, ಎಲ್ಲ ತೊಳಿಬೇಕು ಇವಾಗ. ಒಂದು ಮ್ಯಾಜಿಕ್ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಿಮಗೆ. ಇದು ನೋಡಿ ಫ್ರೆಂಡ್ಸ್, ಇದು ಸ್ಪೈಡರ್ ಮ್ಯಾನು ಈ ಥರ ಇವಾಗಲೇ ಹೊರಗೆ ಬಾಕಿಲ್ ದಾಟಿ ಬಂದಿದೆ. ನೂಕಿದ್ರೆ ಈ ಥರ ಹೆಂಗೆ ಮಕ ಮುಚ್ಕೊತಾ ಇದೆ ನೋಡಿ. ಸತ್ತು ಬಿದ್ದಿದೆಯೇನೋ ಅನ್ನೋ ಥರ ಬೀಳ್ತಾ ಇದೆ. ಇವಾಗ ನೋಡಿ ಹೆಂಗೆ ಹೇಳುತ್ತೆ. ಇದಕ್ಕೆ ಹೊರಗೆ ಬಿಡಬೇಕು ಫ್ರೆಂಡ್ಸ್. ಇದಕ್ಕೆ ಮನೇಲಿದ್ದರೆ ಮತ್ತೆ ಜಾಳಿ ಮಾಡಿಬಿಡುತ್ತೆ. ಹಾಯ್ ಯಾಕ ಚೀ ಹಾಕಲ್ರಿ? ನಡಿಲತ್ತಿಲ್ಲ ಇವು ಪೂರ್ತಿ ಖತಮ್ ಆದು ಅಂದರೆ ಇಸ್ಕೊಡ್ತಾನೆ. ಅಲ್ಲಿ ತನಕ ಮತ್ತೆ ಹೊಸದು ಇಸ್ಕೊಟ್ಟು ಅನ್ಕೊ ನಿನಗೆ. ನೀವು ಮತ್ತು ವೇಸ್ಟ್ ಬೀಟೆ ಹಾಕ್ತೀವಿ, ಹೊಸದಕ್ಕೆ ತಗೋ. ಏನು ಬೇಡ, ಪೂರ್ತಿ ಖತಮ್ ಆದಮೇಲೆ ಇಸ್ಕೊಡೋದು ನೀನು.
ಅಲ್ಲಿವರೆಗೂ ಏನು ಇಸ್ಕೊಡಲ್ಲ. ಬ್ಲ್ಯಾಕ್ ಮೇನ್ ಇರ್ತದೆ, ಬ್ಲ್ಯಾಕು ಇವು ಎರಡು ಕಲರ್ ಹೋಗ್ಯಾವ, ಎರಡೇ ಕಲರ್ ಎರಡು ಹೋಗ್ಯಾವ. ನಮ್ಮ ಫ್ರೆಂಡ್ಸ್ಗೆ ಹಾಯ್ ಮಾಡು. ಹಾಯ್. ಅವಳಿಗೆ ಕಲರ್ ಇಸ್ಕೊಡ್ಬೇಕಂತೆ ಫ್ರೆಂಡ್ಸ್. ಅವಳಿಗೆ ಪೂರ್ತಿ ಹೋದ್ಮೇಲೆ ಇಸ್ಕೊಡೋದು, ಇಲ್ಲಾಂದರೆ ಇವಳಿಗೆ ಇಷ್ಟೇ ಹೋಗಿದ ಅಂದ್ಬಿಟ್ಟು ಇಸ್ಕೊಟ್ರೆ ಇವಕ್ಕೆ ನೋಡೋದೇ ಇಲ್ಲ. ಅವಳು ಪೂರ್ತಿ ಎಲ್ಲ ಫಿನಿಶ್ ಆದಮೇಲೆ ಇಸ್ಕೊಡೋದು ನಿನಗೆ. ಓಕೆ ಫ್ರೆಂಡ್ಸ್, ಸಿಗ್ತೀನಿ ಮತ್ತೆ. ನೋಡೋಷ್ಟರಲ್ಲಿ ಸ್ಪೈಡರ್ ಮ್ಯಾನ್ ಮಂಗ ಮಾಯ ಆಗೋಯ್ತು ನೋಡಿ ಫ್ರೆಂಡ್ಸ್. ಎಷ್ಟು ಚಾಲಾಕಿರ್ತಾವು, ಒಬ್ಬ ದೇವ್ರೆ. ಸಿಗ್ತೀನಿ ಫ್ರೆಂಡ್ಸ್, ಮತ್ತೆ ಎಲ್ಲ ಪಾತ್ರೆ ಎಲ್ಲ ತೊಳೆದು ಮತ್ತೆ ಸಿಗ್ತೀನಿ. ಮತ್ತೆ ಪಪ್ಪ ಯಾಕ ನಿನ್ನೆದ್ರೆ ಹೋದ್ರಲ್ಲ? ಹಾಯ್ ಮಾಡಪ್ಪ ತಮ್ಮಡು, ಹಾಯ್ ಮಾಡಿ. ಹೇಗಿದ್ದೀರಾ ಎಲ್ಲರೂ ಅಂತ ಕೇಳ. ಹೇಗಿದೆ ಎಲ್ಲರೂ? ನಿನಗೆ ಹಿಂದಿ ಬರ್ತಾವ, ಕನ್ನಡ ಬರ್ತಾವ, ತೆಲುಗು ಬರ್ತಾವ? ಹಾಂ, ಮೂರೆಲ್ಲ ಬರ್ತಾವ? ಜರ ಹೇಳ. ನಿನಗೆ ಹಿಂದಿ, ತೆಲುಗು, ಕನ್ನಡ ಇವು 3 ಭಾಷೆದಾಗ ಯಾವ ಫಾಸ್ಟ್ ಬರ್ತಾವ? ಹಿಂದಿ ಫಾಸ್ಟ್. ಇಂಗ್ಲೀಷು ಇವು 4ರಾಗ ಯಾವುದು ನಿನಗೆ ಪರ್ಫೆಕ್ಟ್ ಬರ್ತದ? ಹಿಂದಿ ಪರ್ಫೆಕ್ಟ್, ಇಂಗ್ಲೀಷ್ ಪರ್ಫೆಕ್ಟ್, ತೆಲುಗು ಕನ್ನಡ ಪರ್ಫೆಕ್ಟ್. ತೆಲುಗು ಅಷ್ಟು ಮಾತಾಡಲ್ಲ ಫ್ರೆಂಡ್ಸ್. ಅವಾಗವಾಗ ಆಡ್ತಾಳೆ. ಸ್ಕೂಲಲ್ಲಂತೂ ತೆಲುಗು ಆಡ್ಲಿಕ್ಕೆ ಬಿಡಲ್ಲ. ಏನಾಗ್ಯದ ಏ ಕೊಡು, ಆಕಿಂದಕ್ಕೆ ಕೊಡು. ಹಾಂ, ಅವು ಬರಲ್ಲ. ಅದು ದೊಡ್ಡ ಸೈಜ್ ಅದ, ಸಣ್ಣದ ಹಂಗೆ ಬರ್ತದ ನೋಡು. ಏನು ಬಂತು? ಕೊಟ್ಟಕ್ಕೆ ಹಾಕಿಂದಕ್ಕೆ ಕೊಟ್ಟಕ್ಕೆ. ಅವು ವೇಸ್ಟ್ ಆಗಿದ್ದು ಕೊಟ್ಟಕ್ಕೆ ಅವನಿಗೆ. ವೇಸ್ಟ್ ಆಗ್ಯಾವಂತಿ ಮತ್ತೆ ಬೇಕಂತ. ಅವು ಹೊಸಗಿದ್ರೆ ಏನಾಗಲ್ಲ, ಕೊಟ್ಟಕ್ಕೆ ಅವನಿಗೆ ವೇಸ್ಟ್ ಆಗ. ठीक है इट्को. ನಿಂಬಲ್ಲಿ ಅವು ನಿಂಬಲ್ಲಿ ಖತಮ ಅದು ಅಂದ್ರೆ ನೀವು ಭೀ ತೊಗೊಂಬತ್ತೀನಿ. ಇಂಥವು ಇಸ್ಕೊಡ್ತಾನೆ ನಿನಗೆ ಹತ್ತಲ್ಲ. ನಿನಗೆ ಅವು ಹತ್ತಲ್ಲ. ನಿನ್ನ ದಿನ ಹೈಯರ್ ಇಲ್ಲ. ಇದು ನೋಡಲ್ಲ ವೇದಿಕ ಕೈ ಮೇಲೆ ಗಿಚ್ಕೋತೀನಿ. ಕೈ ಮೇಲೆ ಗಿಚ್ಚಿದ್ರೆ ಹೆಂಗೆ ನಡೀತದ? ಎಷ್ಟು ಚೂರು ಆದ್ರೂ ಹೆಂಗೆ ಇಟ್ಕೊಂಡಿದೆ ನೋಡಿ ಫ್ರೆಂಡ್ಸ್. ಅಯ್ಯೋ ರಾಮ, ಈಗ ಇದು ಭೀ ನಡೆಯಲ್ಲ ಹೋಗ್ಯದ. ನಡೀತದಲ್ಲ ಇದು. ಅದ್ರ ಮೇಲೆ ನೋಡಿ, ಬುಕ್ಕಿನ ಮೇಲೆ ಬರ್ದು ನೋಡಿ. ಇದು ನಡೆಯಲ್ಲ. ಇದು ನೋಡಲ್ಲ. ಹೌ ಅಯ್ಯೋ ನಡೀತಂಗೆ 6th ಕ್ಲಾಸಿಗೆ ಹೋದೆ ಅಂದರೆ ಇಸ್ಕೊಡ್ತಾವೆ ನೀವು. ಓಕೆ ಫ್ರೆಂಡ್ಸ್, ಸಿಗ್ತೀನಿ ಮತ್ತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರ ಎಲ್ಲರೂ? ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಹಾಗೆ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಗುಡ್ ಆಫ್ಟರ್ನೂನ್. ನಾನು ಮಧ್ಯಾಹ್ನ ವೀಡಿಯೋ ಮಾಡ್ತಾಯಿದ್ದೀನಿ. ಬೆಳಗ್ಗೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಲ್ಲ ಫ್ರೆಂಡ್ಸ್. ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದಾಗ ಓನ್ಲಿ ಮನೆ ಬೆಳಗ್ಗೆ ಎದ್ದುಬಿಟ್ಟು ಮನೆ ಕಸ ಹೊಡೆದು ಟೀ ಕುಡಿದು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ. ಇವಾಗ ಎಲ್ಲ ಕೆಲಸ ಆಗಿದೆ ಫ್ರೆಂಡ್ಸ್. ಸಂಡೇ ಸ್ಪೆಷಲ್ ಅಂತ ಏನಂತ ಗೊತ್ತಲ್ಲ ನಿಮಗೆ. ನಾನ್ ವೆಜ್ ಮಾಡೋದು, ಮನೆಯದು ಕೆಲಸ. ಸಂಡೇ ಸ್ವಲ್ಪ ಜಾಸ್ತಿನೇ ಕೆಲಸ ಇರುತ್ತೆ. ಹಾಗಾಗಿ ಸ್ವಲ್ಪ ಲೇಟಾಗಿ ಮಧ್ಯಾಹ್ನ ಆಗಿ ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ನಿಮಗೆ ಒಂದು ಕ್ಲಾರಿಟಿ ಕೊಡಬೇಕು ಅಂತ ಅಂದಿದ್ದೀನಲ್ಲ ಫ್ರೆಂಡ್ಸ್. ಅದು ಇವತ್ತು ಖಂಡಿತ ನಾನು ತಿಳಿಸ್ತೀನಿ. ಹಾಗೆ ಹೊಸದಾಗಿ ನೋಡೋರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತಿನ ಟಾಪಿಕ್ಕು ನಾನು ಬೆಳಗ್ಗೆನೇ ಹೇಳಿದ್ದೀನಿ. ಶ್ರಾವಣ ಕೆಲವೊಬ್ರು ಕೇಳಿದ್ರಲ್ಲ, ಶ್ರಾವಣ ನೀವು ಪಾಲಿಸ್ತೀರಾ ಪಾಲಿಸೋದಿಲ್ಲ ಅಂತ. ಅದಕ್ಕೆ ನಾನು ನಿಮಗೆ ಕ್ಲಿಯರಾಗಿ ಹೇಳ್ಬೇಕಂತ ವಿಡಿಯೋ ಮಾಡಿದ್ದೀನಿ. ಬೆಳಗ್ಗೆ ಕೂಡ ಅಂದಿದ್ದೀನಿ ನಾನು, ಇವತ್ತು ಶ್ರಾವಣ ಪಾಲಿಸೋದು ನಮ್ದು ಅಂದರೆ ನಾವು ಪಾಲಿಸ್ತೀವ ಇಲ್ಲ ಅನ್ನೋದು ನಿಮಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಅದೇ ಹೇಳ್ತೀನಿ. ತುಂಬ ಜನರು ಕೇಳಿದ್ದಾರೆ, ಶ್ರಾವಣ ಮಾಸದಲ್ಲಿ ನೀವು ನಾನ್ ವೆಜ್ ತಿನ್ನಬಾರ್ದಲ್ವ, ಯಾಕೆ ತಿಂತೀರಾ
ಅಂತ ಕೇಳಿದಿರ, ಅವರಿಗೆ ನಾನು ಉತ್ತರ ಕೊಡ್ತೀನಿ. ಅಂದರೆ ತುಂಬ ಜನ 4-5 ಜನ ಮಿನಿಮಮ್ ಒಂದು 5-6 ಜನ ಕೇಳಿದ್ದಾರೆ ಫ್ರೆಂಡ್ಸ್, 4 ಜಾಸ್ತಿ ಜನ ಕೇಳಿದಾರೆ ಅನ್ಕೋತೀನಿ. ಅವರಿಗೆ ಹೇಳ್ತಾ ಇದ್ದೀನಿ, ನಾವು ಶ್ರಾವಣ ಮಾಸದಲ್ಲಿ ಪಾಲನೆ ಮಾಡೋದಿಲ್ಲ. ಅದು ಏನಕ್ಕೆ ಮಾಡೋದಿಲ್ಲ ಅಂದರೆ 2007 ನಮ್ಮ ಮನೆಯವರ ಅಂದರೆ ನಮ್ಮ ಹಸ್ಬೆಂಡ್ ಅವರ ತಂದೆ ತೀರೋಗಿದ್ದಾರಂತೆ. ಹಾಗಾಗಿ ಅವಾಗಿನಿಂದ 2007 ಹಾಫ್ ತನಕ ಮಾಡಿದರು, ಪಾಲನೆ ಮಾಡಿದರು. ಇವಾಗ ಮಾಡ್ತಾಯಿಲ್ಲ, ಅಂದರೆ ಶ್ರಾವಣ ಮಾಸದಲ್ಲೇ ತೀರೋಗಿದ್ದಾರಂತೆ ಫ್ರೆಂಡ್ಸ್. ಅದಕ್ಕಾಗಿ ಅಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ. ಆ ಶ್ರಾವಣ ಮಾಸದಲ್ಲೇ ಇವಾಗ ಏನಾದರೂ ಹಬ್ಬ ಇದ್ದರೆ ಮನೆಯಲ್ಲಿ ಯಾರಿಗಾದ್ರೂ ಏನಾರಾಯಿತು, ಆ ಥರ ಡೆತ್ ಆದರು ಅಂದರೆ ಪಾಲನೆ ಮಾಡೋದು ಬಿಟ್ಬಿಡ್ತಾರಲ್ಲ ಫ್ರೆಂಡ್ಸ್. ಇವರು ಕೂಡ ಶ್ರಾವಣ ಮಾಸದಲ್ಲಿ ಅವ್ರ ತಂದೆ ತೀರೋ ಹೋಗಿದ್ದಕ್ಕಾಗಿ ಅವಾಗಿನಿಂದ ಸ್ಟಾಪ್ ಮಾಡಿದ್ದಾರೆ, ಅಂದರೆ ಪಾಲನೆ ಮಾಡೋದು ಸ್ಟಾಪ್ ಮಾಡಿದ್ದಾರೆ. ಅವಾಗಿನಿಂದ ಮಾಡಲ್ಲಂತೆ. ಹಾಗಾಗಿ ನಮ್ಮ ತವ್ರ ಮನೆ ಸೈಡ್ ಮಾಡ್ತಾರೆ ಫ್ರೆಂಡ್ಸ್. ಅಂದರೆ ಅಲ್ಲಿ ಪಾಲನೆ ಅಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ಭಜನೆ ಎಲ್ಲ ನಡೆಯುತ್ತೆ ಆ ಕಡೆ. ಆದರೆ ಇಲ್ಲಿ ನನಗೂ ಇಷ್ಟ ಮಾಡಬೇಕು ಅಂತ. ಆದರೆ ಮನೆಯಲ್ಲೇ ಪಾಲನೆ ಮಾಡಲಿಲ್ಲ ಅಂದರೆ ನಾನೊಬ್ಬಳೇ ಮಾಡಿ ಏನು ಪ್ರಯೋಜನ ಆಗುತ್ತೆ ಫ್ರೆಂಡ್ಸ್. ಎಲ್ಲರಿಗೂ ಖುಷಿ ಇರಬೇಕು. ಪಾಲನೆ ಮಾಡಿದ್ರೂ ಮನೆಯಲ್ಲಿ ಪೂಜೆ ಮಾಡಿದ್ರೂ ಪ್ರತಿಯೊಬ್ಬರಿಗೂ ಖುಷಿ ಇರಬೇಕು. ಇವಾಗ ನಾನು ಮನೆಯಲ್ಲಿ ಅಥವಾ ಅಕಸ್ಮಾತ್ ಎಲ್ಲ ಮನೆಯೆಲ್ಲ ಸಾಫ್ ಸಫಾಯಿ ಮಾಡಿಬಿಟ್ಟು ಎಲ್ಲ ಮಾಡಿದ್ರೂ ಅದು ಮತ್ತೆ ನಾನ್ ವೆಜ್ ತಿಂದರೆ ಅದು ಮತ್ತೆ ಉಲ್ಟಾ ದೋಷ ಬಡ್ಕೊಳ್ಳುತ್ತೆ. ಅಂದರೆ ವಾಪಸ್ ಅದು ನಮಗೆ ಬಡ್ಕೊಳ್ಳುತ್ತೆ ಫ್ರೆಂಡ್ಸ್. ಅದಕ್ಕಾಗಿ ಪಾಲನೆ ಮಾಡೋದಿಲ್ಲ ಅಂದರೆ ಅಲ್ಲಿಗೆ ಸ್ಟಾಪ್ ಮಾಡಬೇಕು ಅಷ್ಟೇ. ಹಾಗಾಗಿ ನಾನು ಕೆಲವೊಂದು ಸಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಆದರೆ ಪಾಲನೆ ಮಾಡೋದಿಲ್ಲ ಅಂತ ಹೇಳಿದ್ರೆ ಬಿಟ್ಟಿದ್ದೀನಿ ಅಷ್ಟೇ. ಇಲ್ಲಾಂದರೆ ನನಗೂ ಇಷ್ಟನೇ ಫ್ರೆಂಡ್ಸ್. ಹಾಗಾಗಿ ಇವಾಗ ಕ್ಲಿಯರಿಟಿ ಹೇಳಿದ್ದೀನಿ, ನಿಮಗೆ ತಿಳ್ಕೊತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ತುಂಬ ಜನರು ನಾನ್ ವೆಜ್ ತಿನ್ನಬಾರ್ದು, ಪಾಲನೆ ಮಾಡಬಾರ್ದು, ಆದ್ರೂ ಅದರಲ್ಲಿ ನಾನ್ ವೆಜ್ ತಿನ್ನಬಾರ್ದು ಅಂತ. ಆದರೆ ಇವ್ರು ಮೊದಲಿನಿಂದನೇ ಮನೆಯಲ್ಲಿ ತಿಂದಿದ್ದಾರಲ್ಲ ಫ್ರೆಂಡ್ಸ್. ಇವಾಗ ಸ್ಟಾಪ್ ಮಾಡೋಂದ್ರೆ ಹೆಂಗೆ ಮಾಡ್ತಾರೆ ಹೇಳಿ. ಅದಕ್ಕಾಗಿ ನಾನು ಏನೂ ಅನ್ನೋದಿಲ್ಲ. ಹಾಗಾಗಿ ಮನೆಯಲ್ಲಿ ಪಾಲನೆ ಮಾಡೋದಿಲ್ಲ ಅಂದಮೇಲೆ ಅವೆಲ್ಲ ಮಾತೇ ಬರಲ್ಲ ಫ್ರೆಂಡ್ಸ್. ಇವಾಗ ಮೊದಲಿನಿಂದ ಪಾಲನೆ ಮಾಡಿದ್ರೆ ಅದು ಬೇರೆ. ಇವಾಗ ಮಧ್ಯದಲ್ಲೇ ಆ ಥರ ನಿಲ್ಲಿಸ್ಬಿಟ್ರೆ ಅದು ಬೇರೆಯೇ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಜಾಸ್ತಿ ಅದ್ರ ಬಗ್ಗೆ ಅಷ್ಟೊಂದು ಕೇಳೋದು ಇಲ್ಲ. ನನಗಿಷ್ಟ ಮನಸ್ಸಲ್ಲಿ ಅಷ್ಟೇ. ಆದರೆ ಏನು ಮಾಡಲಿಕ್ಕಾಗುತ್ತೆ, ಮನೇಲಿ ಪಾಲನೆ ಇಲ್ಲ ಅಂದಮೇಲೆ ಏನು ಮಾಡಲಿಕ್ಕಾಗುತ್ತೆ. ಓನ್ಲಿ ಸಂಡೇನೇ ನಾನ್ ವೆಜ್ ತಿಂತೀವಿ ಫ್ರೆಂಡ್ಸ್. ನಾವು ಜಾಸ್ತಿ ತಿನ್ನಲ್ಲ. ಏನಾದರೂ ಬರ್ಡೇ ಅಥವಾ ಏನಾದರೂ ಇವಾಗ ಖುಷಿ ದಿನ ಏನಾದರೂ ಇರುತ್ತಲ್ಲ, ಆ ದಿನದಲ್ಲಿ ಅಷ್ಟೇ ತಿಂತೀವಿ. ಡೈಲಿ ತಿನ್ನಲಿಕ್ಕೆ ಆಗಲ್ಲ ಫ್ರೆಂಡ್ಸ್. ಅದು ಅಂದರೆ ಸಂಡೇ ಅಂದರೆ ದಿನ ಕೆಲಸಕ್ಕೆ ಹೋಗಿ ಒಂಥರ ಅದು ಬೇರೆಯೇ ಇರುತ್ತೆ. ಸಂಡೇ ಒಂದು ದಿವಸ ನಾನ್ ವೆಜ್ ತಿಂದು ಸ್ವಲ್ಪ ಅದು ಬೇರೆಯೇ ಇರುತ್ತೆ ಫ್ರೆಂಡ್ಸ್. ಸಂಡೇ ದಿವಸ ಅದು ಮೈಂಡ್ ಸೆಟ್ಟೇ ಬೇರೆಯೇ ಇರುತ್ತೆ. ಹಾಗಾಗಿ ಸಂಡೇ ಒಂದು ದಿವಸ ನಾನ್ ವೆಜ್ ತಿಂತೀವಿ ಅಷ್ಟೇ. ಈ ಶ್ರಾವಣ ಮಾಸದಲ್ಲಿ ನಿಮಗೆ ಕ್ಲಿಯರಿಟಿ ಸಿಗುತ್ತೋ ಅಂದ್ಕೋತೀನಿ ಅಷ್ಟೇ. ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಅದು ಕೆಲವೊಬ್ಬರು ಕೇಳಿದ್ರಲ್ಲ, ಅವರು ಅಷ್ಟೇ ತಿಳ್ಕೊಳ್ಳಿ. ನಾವು ಶ್ರಾವಣ ಪಾಲಿಸೋದಿಲ್ಲ. ಮೊದಲು ಪಾಲಿಸ್ತಿದ್ರು, ಇವಾಗ ಪಾಲಿಸ್ತಾ ಇಲ್ಲ. ಇನ್ನೊಂದು ಸರಿ ಹೇಳ್ತೀನಿ, ಶ್ರಾವಣ ಮಾಸದಲ್ಲೇ ನಮ್ಮ ಹಸ್ಬೆಂಡ್ ಅವರ ತಂದೆ ತೀರೋಗಿದ್ದಾರಂತೆ. ಅದಕ್ಕಾಗಿ ಶ್ರಾವಣ ಪಾಲಿಸೋದಿಲ್ಲ ಅಷ್ಟೇ. ಅದಕ್ಕೆ ಬಿಟ್ಟರೆ ಇನ್ನೇನಿಲ್ಲ. ಹಾಗಾಗಿ ನಾನ್ ವೆಜ್ ಪಾಲನೆ ಮಾಡೋದಿಲ್ಲ, ಅದಕ್ಕಾಗಿ ತಿಂತೀವಿ ಅಷ್ಟೇ. ಓಕೆನಾ ಫ್ರೆಂಡ್ಸ್, ನಿಮಗೆ ಕ್ಲಾರಿಟಿ ಸಿಗುತ್ತೆ ಅಂದ್ಕೋತೀನಿ. ಹಾಗೆ ಹೊಸದಾಗಿ ನೋಡೋರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮತ್ತೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಇನ್ನೊಂದು ಫ್ರೆಂಡ್ಸ್, ನೀವು ನನ್ನ ಬ್ಲಾಗಲ್ಲಿ ಏನಾದರೂ ಚೇಂಜಸ್ ಇರಬೇಕು ಅಂತ ನೀವು ಅಂದ್ಕೊಂಡ್ರೆ ಸ್ವಲ್ಪ ನನಗೆ ಸಜೆಷನ್ ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ. ನಿಮ್ಮ ಬ್ಲಾಗಲ್ಲಿ ಅಂದರೆ ಇದು ಮಿಕ್ಸ್ ಮಾಡಬೇಕು, ಈ ರೀತಿ ಚೇಂಜ್ ಇರಬೇಕು, ಏನಾದರೂ ನಿಮಗೆ ಆ ರೀತಿ ಅನ್ನಿಸಿದ್ರೆ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಅದೇ ರೀತಿ ನಾನು ಬ್ಲಾಗ್ ಮಾಡ್ತೀನಿ. ಏನಾದರೂ ನಿಮಗೆ ಬ್ಲಾಗಲ್ಲಿ ಟ್ರಾವೆಲ್ಲು ಎಲ್ಲಿಗಾದರೂ ಹೋದರೂ ನಾನು 100% ಬ್ಲಾಗಲ್ಲಿ ಮಿಕ್ಸ್ ಮಾಡ್ತಾನೇ ಇದ್ದೀನಿ. ಪ್ರತಿದಿನ ನಾನು ಬ್ಲಾಗ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಆದರೆ ನೆಟ್ಟಿಗೋಸ್ಕರ ನನಗೆ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾಯಿದೆ ಅಷ್ಟೇ. ಅದಕ್ಕೆ ಬಿಟ್ಟರೆ ಡೈಲಿ ಅಪ್ಲೋಡ್ ಮಾಡಬೇಕಂತ ನನಗೆ ತುಂಬ ಆಸೆ. ನಾನು ಬ್ಲಾಗ್ ಮಾಡೋದಂದರೆ ತುಂಬ ಇಷ್ಟ.
ಹಾಗಾಗಿ ನನಗೆ ನೆಟ್ ಕೈ ಕೊಡ್ತಾ ಇದೆ ಅಷ್ಟೇ. ಅದಕ್ಕೆ ಬಿಟ್ಟರೆ ಇನ್ನೇನಿಲ್ಲ. ತುಂಬ ಜನರಂತಾರೆ ಎಷ್ಟು ಸಾರಿ ಬ್ಲಾಗಲ್ಲಿ ಹೇಳಿದ್ದೀರ ನೀವು, ಡೈಲಿ ಬ್ಲಾಗ್ ಬಿಡ್ತೀನಿ ಅಂತ ಹೇಳಿದ್ದೀರ. ನೀವು ನೋಡಿದ್ರೆ 2 ದಿವ್ಸಕ್ಕೊಂದು ಸಲ, ವಾರದಲ್ಲಿ 2 ಸಲ ಅಂತ ಹೇಳಿದ್ರೆ ಮಾಡ್ತಿರಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ನಾನೇನು ಮಾಡಲಿ ಫ್ರೆಂಡ್ಸ್, ಇದು ನೆಟ್ ಕೈ ಕೊಡ್ತಾ ಇದೆ ನನಗೆ. ಅದಕ್ಕೆ ಬಿಟ್ಟರೆ ಇನ್ನೇನೇ ಪ್ರಾಬ್ಲಮ್ ಇಲ್ಲ. ಅಂದರೆ ನೆಟ್ ಮೋಡ ಇದೆಲ್ಲ ನೆಟ್ವರ್ಕ್ ಸಿಗ್ತಾ ಇಲ್ಲ, ಹಾಗಾಗಿ ಅಪ್ಲೋಡ್ ಆಗ್ತಾ ಇಲ್ಲ. ನಾನು ಅಪ್ಲೋಡ್ ಮಾಡಿ ಇಟ್ಟರೆ 4 ಅವರ್ಗೆ ಅಪ್ಲೋಡ್ ಆಗ್ತಾಯಿದೆ ಅದು. ಆ ರೀತಿ ಇದ್ರೆ ಹೆಂಗೆ ಆಗುತ್ತೆ ಫ್ರೆಂಡ್ಸ್. ಸ್ವಲ್ಪ ದಿವಸ ಅಷ್ಟೇ, ಇವಾಗ ಒಂದು ಸ್ವಲ್ಪ ದಿವಸ ಆದಮೇಲೆ ಸಿಮ್ ಚೇಂಜ್ ಮಾಡ್ಬೇಕಂತ ಇದ್ದೀನಿ. ಅಲ್ಲಿಂದ 5G ಅನ್ಲಿಮಿಟೆಡ್ ಇರುತ್ತಲ್ಲ, ಹಾಗಾಗಿ ಅವಾಗ ಡೈಲಿ ಮಾಡ್ಬೋದು. ಕೆಲವೊಬ್ಬರಿಗೆ ಡೌಟ್ ಕ್ಲಿಯರ್ ಆಯಿತು ಅಂತ ತಿಳ್ಕೊತೀನಿ. ದಿನ ಬ್ಲಾಗ್ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಷ್ಟು ಹೇಳಿ ಎಂಡ್ ಮಾಡ್ತೀನಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಕ್ಲಿಕ್ ಮಾಡಿ, ಲೈಕ್ ಕೊಡಿ. ಹಾಗೆ ಹೈಪ್ ಅನ್ನೋದು ಕ್ಲಿಕ್ ಮಾಡಿ ಫ್ರೆಂಡ್ಸ್. ಅಷ್ಟೇ ನಮಗೊಂದು ಪಾಯಿಂಟ್ ಸಿಗುತ್ತೆ. ನಿಮ್ಮ ಅಮೌಂಟ್ ಏನು ಕಟ್ ಆಗಲ್ಲ, ಒಂದು ಪಾಯಿಂಟ್ ಸಿಗುತ್ತೆ ನಮಗೆ ಅಷ್ಟೇ. ಅದಕ್ಕೆ ಬಿಟ್ಟರೆ ಏನೇನು ಹೋಗಲ್ಲ ಅಷ್ಟೇ. ಓಕೆ ಫ್ರೆಂಡ್ಸ್, ಎಂಡ್ ಮಾಡ್ತೀನಿ. ಮತ್ತೆ ಬ್ಲಾಗಲ್ಲಿ ಸಿಗ್ತೀನಿ. ದಿನಚರಿಯಲ್ಲಿ ಏನೇನೆಲ್ಲ ನಡೆಯುತ್ತೆ ನಮ್ಮ ಮನೆಯಲ್ಲಿ, ಖುಷಿ ಇರಲಿ ಕಷ್ಟ ಇರಲಿ ಏನೇ ಇರಲಿ ಅದು ಶೇರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮ ಸಪೋರ್ಟ್ ಇರಲಿ ಫ್ರೆಂಡ್ಸ್, ಸದಾ ಹೀಗೆ ನಿಮ್ಮ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ. ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ಬಾಯ್. ಮತ್ತು ನಾಳೆ ಬ್ಲಾಗಲ್ಲಿ ಸಿಗ್ತೀನಿ.